ಸ್ನೇಹಿತರೆ, ಉಪ್ಪಿನ ಜಾಡಿಯಲ್ಲಿ ಈ 3 ಪದಾರ್ಥಗಳನ್ನು ಬಚ್ಚಿಡಿ. ಉಪ್ಪಿನ ಜಾಡಿಯಲ್ಲಿ ಈ 3 ಪದಾರ್ಥಗಳನ್ನು ಬಚ್ಚಿಡೋದ್ರಿಂದ ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳಿತ್ತು ಅಂದರೆ ಆ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿರ್ಮೂಲವಾಗಿ ಧನಲಾಭವಾಗತ್ತೆ. ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸ್ತೀರಾ, ವ್ಯಾಪಾರ ವಹಿವಾಟುಗಳಲ್ಲಿ ಲಾಭಾಂಶವನ್ನು ಸಾಧಿಸ್ತೀರಾ, ಸಾಲ ಬಾಧೆಗಳು ನಿವಾರಣೆಯಾಗತ್ತೆ, ಕೋಟಿ ಕೋಟಿ ಹಣ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ, ಆಕಸ್ಮಿಕ ಧನಲಾಭವಾಗತ್ತೆ ಅಂತಲೇ ಹೇಳಲಾಗತ್ತೆ. ಸ್ನೇಹಿತರೆ, ಉಪ್ಪು ಲಕ್ಷ್ಮೀ ಸ್ವರೂಪವಾದಂಥದ್ದು. ಯಾವಾಗಲೂ ಮನೆಯಲ್ಲಿ ಉಪ್ಪು ಖಾಲಿಯಾಗಬಾರ್ದು. ಇನ್ನೇನು ಸ್ವಲ್ಪ ಉಪ್ಪಿದೆ ಅನ್ನುವಾಗಲೇ ಉಪ್ಪನ್ನು ತಂದು ಉಪ್ಪಿನ ಜಾಡಿಯಲ್ಲಿ ಹಾಕಬೇಕು. ಹಾಗೆ ಸ್ನೇಹಿತರೆ, ಉಪ್ಪನ್ನು ನಾವು ಈ ಮಣ್ಣಿನ ಜಾಡಿ, ಪಿಂಗಾಣಿ ಜಾಡಿ ಏನು ಹೇಳ್ತೀವಿ ಆ ಜಾಡಿಯಲ್ಲಿ ಇಟ್ಕೊಳ್ಬೇಕು, ಇಲ್ಲ ಗಾಜಿನ ಬಾಟ್ಲಲ್ಲಿ ಇಟ್ಕೊಳ್ಬೇಕು. ಹಾಗೆ ನೀವು ಯಾವುದೇ ಕಾರಣಕ್ಕೂ ಸ್ಟೀಲ್ ಡಬ್ಬಗಳಲ್ಲಿ, ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಉಪ್ಪನ್ನು ಇಡಬಾರ್ದು. ಹಾಗೆ ಗಾಜಿನ ಡಬ್ಬದಲ್ಲಿ ಇಟ್ಟರೂ ಉಪ್ಪು ನಮಗೆ ಬೇರೆಯವ್ರ ಕಣ್ಣಿಗೆ ಗೋಚರಿಸಬಾರ್ದು ಅಂತಲೂ ಹೇಳ್ತಾರೆ ಸ್ನೇಹಿತರೆ. ಅಂದರೆ ಮನೆಗೆ ಬೇರೆ ಯಾರೋ ಬಂದಿದ್ದಾಗ ಆ ಉಪ್ಪು ಬೇರೆಯವರಿಗೆ ಕಾಣಿಸ್ಬಾರ್ದು ಅಂತ ಹೇಳ್ತಾರೆ. ಅಂದರೆ ಉಪ್ಪನ್ನ ಒಂದು ಕಡೆ ಸರಿಯಾದ ರೀತಿಯಲ್ಲಿ ಅದಕ್ಕೆ ಅಂತ ಒಂದು ಜಾಗ ಅಥವಾ ಒಂದು ಪೀಠ, ಒಂದು ಹಲಗೆ, ಒಂದು ಮಣೆ ಏನಾದರೂ ಒಂದನ್ನು ಜಾಗನ ಅರೇಂಜ್ ಮಾಡಿ ಶುದ್ಧವಾದಂಥ ಜಾಗದಲ್ಲಿ ಉಪ್ಪನ್ನು ಇಡಬೇಕು. ಉಪ್ಪು ಲಕ್ಷ್ಮೀ ಸ್ವರೂಪ ಅಂತ ಹೇಳಲಾಗುತ್ತೆ. ಸಮುದ್ರ ಮಂಥನ ಅಂದರೆ ಕ್ಷೀರಸಾಗರ ಮಂಥನದ ಸಂದರ್ಭದಲ್ಲಿ ಲಕ್ಷ್ಮಿಯ ಜನನವಾಯಿತು. ಲಕ್ಷ್ಮಿಯೊಂದಿಗೆ ಸಾಕಷ್ಟು ಒಂದು ವಸ್ತುಗಳು ಕೂಡ ಜನನವಾಯಿತು. ಅದರಲ್ಲಿ ಮುಖ್ಯವಾಗಿ ಪ್ರಧಾನವಾದಂಥ ವಸ್ತು ಅಂದರೆ ಈ ಕಲ್ಲುಪ್ಪು. ಕಲ್ಲುಪ್ಪು ಲಕ್ಷ್ಮೀ ದೇವಿಯ ಸಹೋದರಿಯ ಸಮಾನ. ಕಲ್ಲುಪ್ಪು ಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು. ಕಲ್ಲುಪ್ಪಿನಲ್ಲಿ ಲಕ್ಷ್ಮಿ ಆಕರ್ಷಿತಳಿರ್ತಾಳೆ, ಲಕ್ಷ್ಮಿ ಲೀನವಾಗಿರ್ತಾಳೆ ಅಂತಲೇ ಹೇಳಲಾಗುತ್ತೆ. ಕಲ್ಲುಪ್ಪು ಯಾವ ಮನೆಯಲ್ಲಿ ಖಾಲಿಯಾಗುತ್ತೋ ಅಲ್ಲಿ ಬಡತನ ಇರುತ್ತೆ. ಕಲ್ಲುಪ್ಪನ್ನು ಯಾರಿಗೂ ಕೂಡ ಸಾಲವಾಗಿ ಕೊಡಬಾರ್ದು ಅಂತ ಹೇಳಲಾಗುತ್ತೆ. ಕಲ್ಲುಪ್ಪನ್ನು ಕೈಗೆ ಕೊಡಬಾರ್ದು ಅಂತಲೂ ಹೇಳ್ತಾರೆ. ಹಣ ನಿಲ್ಲದಿಲ್ಲ ಅನ್ನೋ ಒಂದು ಸೂಚನೆಗಳನ್ನು ನಮ್ಮ ಹಿರೀಕರು ಮುಂಚೆಯಿಂದನೂ ಕೂಡ ತಿಳಿಸ್ಕೊತಾನೆ ಬಂದಿದ್ದಾರೆ. ಕಲ್ಲುಪ್ಪಿನಿಂದ ಯಾವುದೇ ರೀತಿಯ ತಂತ್ರಗಳನ್ನು, ಪರಿಹಾರಗಳನ್ನು ಮಾಡಿಕೊಂಡ್ರೆ 100% ಅದು ನಮಗೆ ಸಕ್ಸಸ್ಸನ್ನು ಕೊಡುತ್ತೆ. ಉಪ್ಪು ಆಹಾರದಲ್ಲಿನ ರುಚಿಯನ್ನು ಹೇಗೆ ಹೆಚ್ಚಿಸುತ್ತೋ ಅದೇ ರೀತಿಯಲ್ಲಿ ನಮಗಾಗಿರುವಂಥ ದೋಷಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಉಪ್ಪಿಗಿದೆ. ಹಾಗಾಗಿ ನಮ್ಮ ಹಿರಿಯರು ಉಪ್ಪಿನಿಂದ ದೃಷ್ಟಿ ದೋಷಗಳನ್ನು ನಿವಾರಣೆ ಮಾಡ್ತಾಯಿದ್ರು. ಅದೇ ರೀತಿಯಿಂದ ಅನಾದಿ ಕಾಲದಿಂದ ಒಂದಷ್ಟು ಜನರು ಉಪ್ಪಿನಿಂದ ತಂತ್ರಗಳನ್ನು ಮಾಡಿಕೊಂಡಿದ್ದಾರೆ. ಈ ತಂತ್ರಗಳ ಮುಖಾಂತರವಾಗಿ ಲಕ್ಷ್ಮಿಯನ್ನು ಆಕರ್ಷಣೆ ಮಾಡಿ ಹಿಡಿದಿಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಲಕ್ಷ್ಮಿ ಈ ಉಪ್ಪಿನಲ್ಲಿ ಇರೋದರಿಂದ ಈ ಉಪ್ಪಿನಲ್ಲಿ ನಾವು ಮಾಡುವಂಥ ಈ ಪರಿಹಾರಗಳು ಲಕ್ಷ್ಮಿಯನ್ನು ಆಕರ್ಷಿಸುತ್ತೆ. ಮನೆಗೆ ಲಕ್ಷ್ಮಿ ಬಂದು ಕುಳಿತು ನೀವು ಬೇಡಿದ ವರಗಳನ್ನು ಕರುಣಿಸ್ತಾಳೆ ಅಂತಲೇ ಹೇಳಲಾಗುತ್ತೆ. ಹಾಗಾಗಿ ಕಲ್ಲಿನ ಉಪ್ಪಿನಿಂದ ಈ ಪರಿಹಾರವನ್ನು ತಪ್ಪದೆ ಪ್ರತಿಯೊಬ್ಬರು ಮಾಡಿಕೊಳ್ಬೇಕಾಗತ್ತೆ. ಉಪ್ಪಿಗೋಸ್ಕರ ಜಾಡಿಯನ್ನು ಇಟ್ಕೊಳ್ಳಿ, ಜಾಡಿ ಶುಭ್ರವಾಗಿರುವಂತೆ ಗಮನದಲ್ಲಿ ಇಟ್ಕೊಳ್ಳಿ. ಹಾಗೆ ಪ್ರತಿ ಶುಕ್ರವಾರ ನೀವು ಪೂಜಿಸುವಂಥ ಸಂದರ್ಭದಲ್ಲಿ ನಿಮ್ಮ ಉಪ್ಪಿನ ಜಾಡಿಗೂ ಕೂಡ ಒಂದು ಧೂಪ ದೀಪವನ್ನು ಅಂದರೆ ಒಂದು ಊದುಬತ್ತಿಯನ್ನು ಬೆಳಗಿ ಒಂದು ನಮಸ್ಕಾರ ಮಾಡ್ಕೊಳ್ಳಿ. ಉಪ್ಪಿನ ಜಾಡಿ ಮೇಲೆ ಒಂದು ಪುಷ್ಪವನ್ನಾದರೂ ಇಟ್ಟು ನಮಸ್ಕರಿಸ್ಕೊಳ್ಳಿ. ಈ ಒಂದು ತಂತ್ರವನ್ನು ಮಾಡಿದ ನಂತರ 100% ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಪಟ್ಟವೇರಿ ಕುಳಿತುಕೊಂಡು ನಿಮ್ಮನ್ನು ಆಶೀರ್ವದಿಸ್ತಾಳೆ, ಹಣದ ಮಳೆಯನ್ನು ಸುರಿಸ್ತಾಳೆ ಅಂತಲೇ ಹೇಳಲಾಗತ್ತೆ. ಉಪ್ಪಿನ ಜಾಡಿಯಲ್ಲಿ ಯಾವ ಪದಾರ್ಥವನ್ನು ಇಡಬೇಕು ಅಂತಂದರೆ, ಮೊದಲನೇದಾಗಿ ಈ ಒಂದು ಪರಿಹಾರಕ್ಕೆ ನೀವು ಮಾಡ್ಕೊಬೇಕಾಗಿರೋದು ಹಳದಿ ಬಣ್ಣದ ಬಟ್ಟೆಯನ್ನು, ಒಂದು ಚಿಕ್ಕದಾದ ಬಟ್ಟೆಯನ್ನು ತೆಗೆದುಕೊಳ್ಳಿ. ಒಂದು ಚಿಕ್ಕ ಅಂಗೈ ಅಗಲದ ಬಟ್ಟೆಯನ್ನು ತೆಗೆದುಕೊಳ್ಳಿ. ಶುದ್ಧವಾಗಿರುವಂಥ ಬಟ್ಟೆ ಆಗಿರಬೇಕು.
ಯಾವುದೇ ಹಳೆ ಬಟ್ಟೆಯನ್ನು ಉಪಯೋಗಿಸಬೇಡಿ. ಶುದ್ಧವಾಗಿರೋ ಹಳದಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ. ಹಳದಿ ಬಣ್ಣ ಬಟ್ಟೆ ಇಲ್ಲ ಅಂದರೆ ಬಿಳಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ಅದನ್ನು ತೊಳೆದು ಅದಕ್ಕೆ ಅರಿಶಿಣವನ್ನು ಲೇಪನ ಮಾಡಿ, ಅಂದರೆ ಅರಿಶಿಣದ ನೀರಿನಲ್ಲಿ ಎದ್ದಿ ಚೆನ್ನಾಗಿ ಒಣಗಿಸ್ಬೇಕು. ಹಸಿ ಇರಬಾರ್ದು, ತೇವಾಂಶ ಇರಬಾರ್ದು, ಚೆನ್ನಾಗಿ ಒಣಗಿಸಿ ಇಟ್ಕೊಳ್ಬೇಕು. ಅನಂತರವಾಗಿ ಈ ಒಂದು ಬಟ್ಟೆಯ ಮೇಲೆ 1 ರೂಪಾಯಿ ನಾಣ್ಯ, 5 ಏಲಕ್ಕಿ, 5 ಬಟ್ಟಲು ಅಡಿಕೆ, ಈ 3 ಪದಾರ್ಥ ಇಷ್ಟೇ ಸಾಕು ಸ್ನೇಹಿತರೆ. ಈ 1 ರೂ ನಾಣ್ಯ ಏನಿದೆ ನೋಡಿ, ಲಕ್ಷ್ಮೀ ಸ್ವರೂಪವಾದಂಥದ್ದು. ಈ 5 ಬಟ್ಟಲು ಅಡಿಕೆ ಲಕ್ಷ್ಮೀ ಸ್ವರೂಪವಾದಂಥದ್ದು. ಈ 5 ಏಲಕ್ಕಿ ಲಕ್ಷ್ಮೀ ಸ್ವರೂಪವಾದಂಥದ್ದು. ಲಕ್ಷ್ಮಿಯನ್ನು ಆಕರ್ಷಿಸುವಂತಹ ವಸ್ತುಗಳು ಇವು. ಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥ ವಸ್ತುಗಳು. ಹಾಗಾಗಿ ಈ 3 ಪದಾರ್ಥಗಳನ್ನು ಗಂಟನ್ನಾಗಿ ಹಾಕ್ಕೊಳ್ಳಿ. ನೀವೇನಾದರೂ ಮನಿ ಅಟ್ರಾಕ್ಷನಿಗೆ ಮಾಡ್ಕೋತಾ ಇದ್ದೀವಿ ಅಂದರೆ ಈ ರೀತಿ ಮಾಡ್ಕೊಳ್ಳಿ. ಚಿನ್ನವನ್ನು ಆಕರ್ಷಣೆ ಮಾಡಿಕೊಳ್ಬೇಕು. ಗಿರ್ವಿ ಇಟ್ಟಿರೋ ನಿಮ್ಮ ಆಭರಣಗಳು ನಿಮ್ಮ ಬಳಿಗೆ ಬರಬೇಕು ಅಂದರೆ ಯಾವುದಾದ್ರೂ ಒಂದು ಚಿನ್ನದ ಒಂದು ಮೂಗುತಿನೋ ಅಥವಾ ಒಂದು ಚಿನ್ನದ ಉಂಗುರನೋ ಏನಾದರೂ ಒಂದನ್ನು ನೀವು ಈ ಗಂಟು ಒಳಗಲ್ಲ, ಗಂಟು ಜೊತೆ ನೀವು ಇಟ್ಟು 24 ಗಂಟೆ ಆ ಉಂಗುರ ಅಥವಾ ಆ ಒಂದು ಚಿನ್ನ ಏನಿರುತ್ತೆ ಅದನ್ನು ಇಟ್ಕೊಂಡು ಒಂದು ಪೇಪರಲ್ಲಿ ಹಾಕಿ ಇಟ್ಬಿಡಿ. 24 ಗಂಟೆ ನಂತರ ಆ ಗಂಟನಲ್ಲೇ ಬಿಟ್ಟು ಈ ಒಂದು ಚಿನ್ನವನ್ನು ತೆಗೆದು ನಿಮ್ಮ ಬೀರುವಿನಲ್ಲಿ ಇಟ್ಕೊಳ್ಳಿ. ನೀವು ಇಟ್ಟಿರುವಂಥ ಒಡವೆಗಳು ನಿಮ್ಮ ಹತ್ರ ಬರುತ್ತೆ. ಹೆಚ್ಚು ಹೆಚ್ಚು ಒಡವೆಗಳನ್ನು ಕೊಂಡುಕೊಳ್ಳುವ ಯೋಗ ಬರುತ್ತೆ. ಹಾಗೆ ನಾನು ತಿಳಿಸ್ಕೊಟ್ಟಂಥ ಈ ಗಂಟನ್ನು ಉಪ್ಪಿನ ಜಾಡಿಯಲ್ಲಿ 48 ದಿನಗಳ ಕಾಲ ಬಿಡಬೇಕಾಗುತ್ತೆ. 48 ದಿನ ನೀವು ಉಪ್ಪಿನ ಜಾಡಿಯಲ್ಲಿ ಈ ಒಂದು ವಸ್ತುಗಳನ್ನು ಬಿಟ್ರಿ ಅಂದರೆ ಆ 48 ದಿನದೊಳಗಡೆ ವಿಪರೀತವಾದಂಥ ಧನ ಪ್ರಾಪ್ತಿಯಾಗತ್ತೆ. ಹಣ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಸಾಲ ಬಾಧೆಗಳು ನಿವಾರಣೆಯಾಗತ್ತೆ. ಎಷ್ಟೇ ಸಾಲ ಇದ್ದರೂ ಕೂಡ ಅದನ್ನು ತೀರಿಸುವಂಥ ದಾರಿ ಮಾರ್ಗ ಸುಲಭವಾಗಿ ಓಪನ್ ಆಗುತ್ತೆ. ಹಣದ ಅಂದರೆ ಧನದ್ವಾರಗಳು ತೆರೆದುಕೊಳ್ತವೆ ಅಂತಲೇ ಹೇಳಲಾಗತ್ತೆ. ಈ ಒಂದು ಅದ್ಭುತವಾದಂಥ ಪರಿಹಾರ ಅನಾದಿ ಕಾಲದಿಂದ ಬಂದಿರುವಂಥದ್ದು. ತಪ್ಪದೇ ಮಾಡಿಕೊಳ್ಳಿ. 48 ದಿನಗಳ ನಂತರ ಈ ಬಟ್ಟೆಯಲ್ಲಿರುವಂಥ ಈ 1 ರೂ ನಾಣ್ಯವನ್ನು ಹಣ ಇಡುವ ಜಾಗದಲ್ಲಿ ಇಡಿ. ಬಟ್ಟಲು ಅಡಿಕೆ ಹಾಗೂ ಈ 5 ಏಲಕ್ಕಿಯನ್ನು ತುಳಸಿ ಗಿಡದ ಬುಡದಲ್ಲಿ ಊತಿಡಿ ಅಥವಾ ಯಾವುದಾದ್ರೂ ದೈವ ವೃಕ್ಷದ ಬುಡದಲ್ಲಿ ಊತಿಟ್ಬಿಡಿ. ಇಷ್ಟೇ ಸಿಂಪಲ್ ಮಾಡಿಕೊಳ್ಬೇಕಾಗಿರೋದು. ಈ ಒಂದು ಟ್ರಿಕ್ಸು ನಿಮ್ಮ ಜೀವನವನ್ನು ಬದಲಾಯಿಸುತ್ತೆ, ಅದೃಷ್ಟವನ್ನು ತರುತ್ತೆ, ನಿಮ್ಮನ್ನು ಕೋಟ್ಯಾಧಿಪತಿಯನ್ನಾಗಿ ಮಾಡುತ್ತೆ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.